ತಾಳ್ಮೆ ಮತ್ತು ಸತತ ಪರಿಶ್ರಮ ನಮಗೆ ಯಶಸ್ಸು ತಂದು ಕೊಡುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಸಾವಿರಾರು ಉದಾಹರಣೆಗಳಿವೆ. ಅಂತಹ ಸಾಲಿಗೆ ಈಗ ಜೆ.ಪಿ. ತುಮ್ಮನಾಡ್ ಕೂಡ ಅವರು ಸೇರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೋಗೋಣವಾ? ಮೊದಲನೇದಾಗಿ ನಾನು ಕ್ಷಮೆನ ಕೇಳ್ಬಿಡ್ತೀನಿ, ರಿವ್ಯೂಸ್ಗಳು ಲೇಟ್ ಆಗಿ ಬರ್ತಿರೋದಕ್ಕೆ. ಕಾರಣ ಸಿಂಪಲ್, ನನ್ನ ಸಿನಿಮಾ ಕೆಲಸ ಕೂಡ ನಡೀತಿರೋದ್ರಿಂದ ರಿವ್ಯೂಸ್ಗಳು ಲೇಟ್ ಆಗಿ ಬರ್ತಿವೆ. ಇನ್ನು ಮುಂದೆ ಹೀಗಾಗೋಲ್ಲ, ಅಟ್ಲೀಸ್ಟ್ ಆಗದೆ ಇರೋ ತರ ಪ್ರಯತ್ನನಾದ್ರೂ ಪಡ್ತೀನಿ. ಒನ್ಸ್ ಅಗೇನ್ ಸಾರಿ. ಸುಲೋಚನಾ ಫ್ರಮ್ ಸೋಮೇಶ್ವರ, ಡೈರೆಕ್ಟೆಡ್ ಬೈ ಜೆ.ಪಿ. ತುಮ್ಮನಾಡ್, ಸ್ಟಾರರ್ ಬೈ ಶನಿಲ್, ಜೆ.ಪಿ. ತುಮ್ಮನಾಡ್ ಅಂಡ್ ಮೆನಿ ಮೋರ್. ಈ ಮೂವಿನ ಪ್ರೊಡ್ಯೂಸ್ ಮಾಡಿರೋದು ರಾಜ್ ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಸಂಸ್ಥೆ. ಇವರು ಒಂಥರ ಹಾಗೇನೆ ಸದ್ದು ಮಾಡಿ ಸಿನಿಮಾನ ಮಾಡೋಲ್ಲ, ಸಿನಿಮಾನ ಮಾಡಿ ಸದ್ದು ಮಾಡ್ತಾರೆ. ಇನ್ಫ್ಯಾಕ್ಟ್ ತುಂಬಾ ಖುಷಿನೇ ಆಯ್ತು, ತುಂಬಾ ದಿವಸಗಳಾದ್ಮೇಲೆ ನಮ್ಮ ಕನ್ನಡ ಚಿತ್ರಕ್ಕೆ ಯಶಸ್ಸು ಸಿಗ್ತಿದೆ. ಸುಮಾರು ವರ್ಷಾನೇ ಆಗಿತ್ತು ಅಂತ ಅನ್ಸುತ್ತೆ ಹೌಸ್ಫುಲ್ ಬೋರ್ಡ್ ಬಿದ್ದು. ಕತೆ ಸಿಂಪಲ್, ಒಂದು ಊರಲ್ಲಿ ಒಂದು ಸಾವು, ಒಂದು ಮದುವೆ ಮತ್ತು ಅಶೋಕನ ಮೈ ಮೇಲೆ ದೆವ್ವ. ಈ ದೆವ್ವ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ. ಈ ಸುಲೋಚನಾ ಯಾರು, ಅವಳು ಯಾಕೆ ನಮ್ಮ ಅಶೋಕನ್ ಮೇಲ್ ಬಂದಿದ್ದಾಳೆ ಮತ್ತು ಈ ಸಮಸ್ಯೆಗಳಿಂದ ನಮ್ಮ ಊರ್ನವರು ಮತ್ತು ಅಶೋಕ ಪಾರಾದ್ರ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಲ್ಲಿನ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ ಇನ್ಫ್ಯಾಕ್ಟ್ ಎಲ್ಲವೂ ಪಾಸಿಟಿವ್ ಅಂತಾನೆ ಹೇಳ್ತೀನಿ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಕ್ಯಾಸ್ಟಿಂಗ್, ಮ್ಯೂಸಿಕ್, ಡೈಲಾಗ್ಸ್ ಅಂಡ್ ಆಕ್ಟರ್ಸ್ ನ ಪರ್ಫಾರ್ಮೆನ್ಸ್ ಎಲ್ಲವೂ ಚೆನ್ನಾಗಿದೆ. ಈ ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತಂದ್ರೆ ಅದು ಇವ್ರು ಬರ್ಕೊಂಡಿರುವಂತ ಒನ್ ಲೈನರ್ಸ್ ಅಂಡ್ ಸಿಚುಯೇಷನಲ್ ಕಾಮಿಡೀಸ್ ತುಂಬಾನೇ ವರ್ಕ್ ಆಗಿದಾವೆ. ವರ್ಕ್ ಆಗಿದೆ ಅನ್ನೋದಕ್ಕಿಂತ ಚೆನ್ನಾಗಿ ಬರ್ದಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾರೆಕ್ಟರ್ಸ್ ಎಸ್ಟಾಬ್ಲಿಷ್ಮೆಂಟ್ಗೆ ಜಾಸ್ತಿ ಟೈಮ್ ತಗೊಂಡಿಲ್ಲ, ಡೈರೆಕ್ಟ್ ಸ್ಟೋರಿ ಒಳಗೆ ಇಳಿದಿದ್ದಾರೆ. ನನಗಿದ್ದಂತ ದೊಡ್ಡ ಭಯ ಅಂತಂದ್ರೆ ಈ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಎಲ್ರಿಗೂ ಕನೆಕ್ಟ್ ಆಗೋದಿಲ್ಲ. ಬಟ್ ಒನ್ಸ್ ನಾವು ಸಿನಿಮಾದ ಒಳಗೆ ಇಳಿದ್ಮೇಲೆ ಅದು ಮ್ಯಾಟ್ರೇ ಆಗ್ಲಿಲ್ಲ. ನಾವು ಕೂಡ ಆ ಹಳ್ಳಿಯಲ್ಲಿ ಒಬ್ರು ಅಂತ ಅನ್ಸ್ಬಿಡ್ತು, ಅಷ್ಟು ಚೆನ್ನಾಗಿ ಸ್ಕ್ರೀನ್ ನ ಪ್ರೆಸೆಂಟ್ ಮಾಡಿದ್ದಾರೆ. ಹಾರರ್ ಎಲಿಮೆಂಟ್ಸ್ ಯಾವುದೂ ಫೋರ್ಸ್ಡ್ ಅಂತ ಅನ್ಸೋದಿಲ್ಲ. ಅಂಡ್ ಈ ಕಾಮಿಡಿ ಪ್ಲಾಟ್ ಇಂದ ಅವು ದೂರವೂ ಉಳಿಯೋದಿಲ್ಲ. ತುಂಬಾ ಬ್ಯಾಲೆನ್ಸ್ಡ್ ಆಗಿ ಬರ್ದಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಒಂದು ಕ್ಯಾಮಿಯೋ ಕೂಡ ಇದೆ, ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ನೆಗೆಟಿವ್ ಅಂತ ಅಂದ್ರೆ ಆ ಸ್ವಾಮೀಜಿ ಬರೋ ಸೀಕ್ವೆನ್ಸ್ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿತ್ತು ಅಂತ ಅನಿಸ್ತು. ಅದನ್ನ ಬಿಟ್ರೆ ಸಿನಿಮಾದಲ್ಲಿ ಯಾವುದು ಕೂಡ ತೊಂದರೆ ಕೊಡ್ಲಿಲ್ಲ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ ಸಕ್ಕದಾಗಿದೆ. ಒಳ್ಳೆ ಫನ್, ಕಾಮಿಡಿ, ಸ್ವಲ್ಪ ಹಾರರ್, ಹೀಗೆ ಫುಲ್ ಪ್ಯಾಕ್ಡ್ ಆಗಿದೆ ಸಿನಿಮಾ. ಇನ್ನು ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೋಡಿಲ್ಲ ಅಂತ ಅಂದ್ರೆ ಈಗಲೇ ಹೋಗಿ ನೋಡಿ, ವರ್ತ್ ವಾಚ್ ಅಂತ ಹೇಳ್ತೀನಿ. ವಿಡಿಯೋನ ಮುಗಿಸೋ ಅಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.